ಶತ್ರು ಸ್ತಂಭನ ಪ್ರಯೋಗ. ಶತ್ರುಗಳು ಸಿಕ್ಕಾಪಟ್ಟೆ ಮೈ ಮೇಲೆ ಬಿಡಬೇಕಾರೆ, ಶತ್ರುಗಳ ಆಕ್ರಮಣಗಳು ಜಾಸ್ತಿ ಆಯ್ತಾ ಇದೆ. ಶತ್ರುಗಳು ಎಲ್ಲ ಕಡೆನೂ ಗೇಟ್ ಹಾಕ್ತಾ ಇರ್ತಾರೆ, ನಮಗೆ ತೊಂದರೆ ಮಾಡ್ತಾ ಇರ್ತಾರೆ, ಏನು ಮಾಡ್ಕೊಳಕ್ಕೆ ಆಯ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಇದು ವಿಶೇಷವಾದಂಥ ಒಂದು ತಾಂತ್ರಿಕ ಪ್ರಯೋಗ. ಇದು ಶತ್ರು ಸ್ತಂಭನ ಪ್ರಯೋಗ ಇದು ಇದೆ. ಇದನ್ನು ಭಾಳ ವಿಶೇಷವಾಗಿರುತ್ತೆ ನೋಡಿ. ಇದಕ್ಕೆ ಬೇಕಾಗೋಂಥ ಸಾಮಗ್ರಿ ಎಲ್ಲ ತಿಳಿಸ್ಕೊಡ್ತೀನಿ. ಇದು ನಿಮಗೆಲ್ಲ ಹುಡುಕಿದ್ರೆ ಸಿಕ್ಕುತ್ತೆ. ಇದೆಲ್ಲ ಸಿಕ್ಕದೇ ಇರೋಂಥದ್ದೇನಲ್ಲ. ನೀವು ಒಂದು ಹೆಜ್ಜೆ ಹುಡುಕೊಂಡು ಹೋದಾಗ ಇವು ಒಂದು ಹೆಜ್ಜೆ ನಿಮಗೆ ಸಿಗ್ತದೆ. ಇದು ನೀವೇ ಪ್ರಯತ್ನದಲ್ಲಿ ಮಾಡಿ, ನಿಮಗೆ ಪ್ರಯತ್ನ ಪಟ್ಟು ಮಾಡಿದಾಗ ನಿಮಗೆ ಖಂಡಿತ ಫಲ ಸಿಕ್ಕುತ್ತೆ. ಆಗ ನಿಮಗೆ ಈ ತಂತ್ರ ಮಂತ್ರ ಅನ್ನೋದ್ರ ಮೇಲೆ ನಿಮಗೆ ಆಸಕ್ತಿ ಅನ್ನೋದು ನಿಮಗೆ ಹುಟ್ಟುತ್ತೆ, ಆಯಿತಾ. ಇದು ಕೋತಿ ಅಂದರೆ ಮಂಕಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಬಂದರ್ ಅಂತಾರೆ ಹಿಂದಿನಲ್ಲಿ, ಕನ್ನಡದಲ್ಲಿ ಕೋತಿ ಅಂತ ಕರೀತಾರೆ. ಈ ಕೆಂಪು ಕೋತಿ ಅಂದರೆ ಕೋತಿನಲ್ಲಿ ಕೆಂಪು ಮುಖ ಇರುತ್ತೆ. ಕೆಂಪು ಮುಖದ ಕೋತಿ ಇದು ಪಿಕ್ಕೆ ಬೇಕಾಗುತ್ತೆ. ಅದು ಹೇಸಿಗೆ ನರಕ. ಅದನ್ನು ತಂದು ಒಣಗಿಸಿ ಈ ರೀತಿ ಕವರಲ್ಲಿ ಮಡಿಕಬೇಕು. ಅದರದ್ದು ಕೋತಿಗೆ ಕೆಂಪು ಮುಖ ಇರಬೇಕು, ಅದರದ್ದು ಪಿಕ್ಕೆ ತಗೋಬೇಕು. ಇದೆಲ್ಲ ನಿಮಗೆ ಜಾಸ್ತಿ ನಿಮಗೆ ಸಿಗಬೇಕು ಅಂತಂದರೆ ಇದು ಮೇಲ್ಕೋಟೆಗೆ ಹೋದರೆ ನಿಮಗೆ ಸಿಗ್ತದೆ. ಮೇಲ್ಕೋಟೆಯಲ್ಲಿ ಸಾಕಷ್ಟು ಕಲ್ಯಾಣಿಗಳೈತೆ, ಅಲ್ಲಿ ಕೋತಿಗಳು ಈಜೊಡಿತಾ ಇರ್ತವೆ. ಅಲ್ಲಿ ನೀವು ಹೋದರೆ ನಿಮಗೆ ಅಲ್ಲಿ ಕೆಂಪು ಮುಖದ ಕೋತಿದು ಪಿಕ್ಕೆ ನಿಮಗೆ ಸಿಕ್ಕುತ್ತೆ. ಯಾವ ದಿವಸ ಬೇಕಾದ್ರೂ ತಗೋಬೋದು ಶತ್ರು ಸ್ತಂಭನ ಪ್ರಯೋಗಕ್ಕೆ. ನಂತರ ನಿಮಗೆ ಒಂದು ಸಹದೇವಿ ಗಿಡದ ಬೇರು ಬೇಕಾಗುತ್ತೆ. ಇದು ಒಂದು ಒಳ್ಳೆಯ ನಕ್ಷತ್ರದಲ್ಲಿ, ಸಿದ್ಧಿ ನಕ್ಷತ್ರಗಳಲ್ಲಿ ಇದನ್ನು ನಿಮಂತ್ರಣ ಅಂಬ ನಿಮ್ಮ ಪಲ್ಸಿ ಇದನ್ನ ತಗೋಬೇಕು. ನಂತರ ಒಂದು ಎಕ್ಕದ ಗಿಡದ ಬೇರು ಬೇಕಾಗ್ತದೆ. ಬಿಳಿ ಎಕ್ಕ, ಶ್ವೇತಾರ್ಕ ಎಕ್ಕದ ಗಿಡದ್ದು ಬೇರು ಒಂದು ಬೇಕಾಗುತ್ತೆ. ಇಲ್ಲ ಮರದ್ದು ಒಂದು ಚಕ್ಕೆ ಕಡ್ಡಿ ಯಾವ್ದಾದ್ರು ಆಗುತ್ತೆ, ತಗೋಬೇಕಾಗತ್ತೆ. ಒಂದು ಬೇರುದಾರು ಸರಿ, ಚಕ್ಕೆನ ಒಂದು ಕೊಚ್ಕೊಂಡು ಈ ಥರ ಮಡಿಕೋಬೇಕಾಗತ್ತೆ. ನೀವು ತ್ರೈಲೋಕ್ಯ ಪತ್ರೆ ಗಿಡ ಅಂತ ಕರೀತಾರೆ. ಇದ್ರ ಎಲೆಗಳೆಲ್ಲ ಇಲ್ಲ, ಉದುರಿಸ್ಬಿಟ್ಟಿದ್ದೀನಿ. ಅದರದ್ದು ಬೇರು ಬೇಕಾಗುತ್ತೆ. ಇದನ್ನು ವಿಜಯ್ ಗಿಡ ಅಂತಲೂ ಕರೀತಾರೆ. ಇದನ್ನು ಸಂಸ್ಕೃತದಲ್ಲಿ ವಿಜಯ್ ಗಿಡ ಅಂತ. ಇದರದ್ದು ಹೆಸರು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಹಾಗಾಗಿ ಇದನ್ನು ವಿಜಯ್ ಗಿಡ ಅಂತ ಕರೀತಾರೆ. ತ್ರೈಲೋಕ್ಯ ಪತ್ರೆ ಗಿಡ ಅಂತ ಕರೀತಾರೆ. ಶಿವನ್ ಪ್ರಸಾದದ ಗಿಡ ಅಂತಲೂ ಕರೀತಾರೆ. ಈ ಗಿಡದ್ದು ಬೇರು ಬೇಕಾಯ್ತದೆ ನಿಮಗೆ. ಒಳ್ಳೆಯ ಸಿದ್ಧಿ ನಕ್ಷತ್ರದಲ್ಲಿ ಇದನ್ನು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಇದನ್ನ ಭೂಮಿಯಿಂದ ಒಂದೇ ಉಸಿರಿನಲ್ಲಿ ತೆಗಿಬೇಕು. ಇದನ್ನು ನೀರು ಹಾಕಿ ಪೂಜೆ ಮಾಡಿ ತೆಗೆದಿರಬೇಕು. ಇದ್ರ ಬೇರು ಇಷ್ಟು ಬೇಕಾಗುತ್ತೆ. ಇಷ್ಟು ಸಾಮಗ್ರಿ ಇದ್ದರೆ ಇವನ್ನೆಲ್ಲ ಚೆನ್ನಾಗಿ ಕುಟ್ಟಿ, ಎಕ್ಕದ ಬೇರು, ನಂತರ ಈ ಸಹದೇವಿ ಗಿಡದ ಬೇರು, ಈ ತ್ರೈಲೋಕ್ಯ ಪತ್ರೆ ಗಿಡದ ಬೇರು ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡಾರ್ದು. ಈ ರೀತಿ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ನಿಮಗೆ ಇದು ಕೆಂಪು ಮುಖ ಇರೋಂಥ ಕೋತಿದು ಪಿಕ್ಕೆನಲ್ಲಿ ಸೇರಿಸಿ ಹೊಸದು ಚೆನ್ನಾಗಿ ನುಣ್ಣಗೆ ಬೆರೆಸಿ ಅದನ್ನು ಒಂದು ಸ್ವಲ್ಪ ವಿಭೂತಿ ಹಾಕಬೇಕಾಗತ್ತೆ. ವಿಭೂತಿ ಭಸ್ಮ ಹಾಕಿ ಕಾಲಭೈರವನ ಹೆಸರು ಹೇಳಿ ವಿಘ್ನೇಶ್ವರನ ನೆನೆಸಿ ಈ ವಿಭೂತಿ ಒಂದು ಸ್ವಲ್ಪ ಹಾಕಿ ಎಲ್ಲ ಮಾಡಿ ಈ ರೀತಿ ಒಂದು ತಾಯ್ತಿಕ್ಕೆ ಲೋಡ್ ಮಾಡ್ಕೊಬೇಕು. ನೀವು ಲೋಡ್ ಮಾಡಿ ಇದಕ್ಕೆ ನೀವು ಓಂ ನಮೋ ಬಡವಾನರ ಭೈರವಾಯ ಮಮ ಸರ್ವಶತ್ರು ಸ್ತಂಭನಾಯ ಅನುಗ್ರಹಂ ಕುರು ಅಂತ ನೀವು ಬಾಯಲ್ಲಿ ನೀವು ಹೇಳಿದ್ರೆ ಸಾಕು. ಬಡಭಾನರ ಭೈರವಾಯ ಮಮ ಶತ್ರು ಸ್ತಂಭನ ಅಂತ ನೀವು ಕೇಳ್ಕೊಂಡ್ರೆ ಸಾಕು. ಇದು ನಿಮಗೆ ಎಲ್ಲ ರೀತಿಯಲ್ಲೂ ಇದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇದು ಭಾಳ ಪ್ರಭಾವಶಾಲಿಯಾಗಿರೋಂಥದ್ದು. ಇದರಲ್ಲೆಲ್ಲ ತೋರಿಸಿದ್ದೀವಿ. ಇನ್ನು ಆದಷ್ಟು ನೀವೇ ಪ್ರಯತ್ನ ಪಟ್ಟು ಮಾಡ್ಕೊಂಡ್ರೆ ಇದರ ಸಂಪೂರ್ಣವಾದಂಥ ಅನುಭವ ನಿಮಗೆ ಅರ್ಥವಾಗುತ್ತೆ, ತಿಳುವಳಿಕೆ ಬರುತ್ತೆ, ಆಯಿತಾ. ಇದನ್ನು ಒಂದು ಕೆಂಪು ದಾರದಲ್ಲಿ ಇದನ್ನು ಕತ್ತಿಗೆ ಧಾರಣೆ ಮಾಡಬೇಕಾಗತ್ತೆ. ಕತ್ತಿಗೆ ಅಥವಾ ಬಲಗಡೆ ರಟ್ಟೆಗೆ ಧಾರಣೆ ಮಾಡಿದಾಗ ಸಂಪೂರ್ಣವಾದಂಥ ಅನುಗ್ರಹ ಆಗುತ್ತೆ. ಯಾವುದೇ ರೀತಿ ಶತ್ರು ಕಾಟಗಳಿರಲ್ಲ, ಯಾವುದೇ ರೀತಿ ಜೀವ ಭಯ ಆ ಥರ ಎಲ್ಲ. ಆಮೇಲೆ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗೋಂಥದ್ದು, ಹುಷಾರು ತಪ್ಪದೇ ಇರೋಂಥದ್ದು, ಆಮೇಲೆ ಕೆಟ್ಟ ಕನಸು ಅಂಥದ್ದು ಯಾವುದೇ ಒಂದು ಏನೇ ಒಂದು ಇದ್ರೂ ಎಲ್ಲ ದೂರ ಹೋಗ್ಬಿಡುತ್ತೆ, ಯಾವುದೂ ಇರಲ್ಲ. ಇದು ಆ ರೀತಿ ಭಾಳ ಪ್ರಭಾವಶಾಲಿಯಾಗಿರೋಂಥ ಒಂದು ಭೈರವ ತಂತ್ರ ಪ್ರಯೋಗ ಇದು. ಇದರಲ್ಲೆಲ್ಲ ತಿಳಿಸಿದ್ವಿ. ಮಂತ್ರ ಇದಕ್ಕೆ ಅಷ್ಟೇ. ಓಂ ನಮೋ ಬಡಭಾನರ ಭೈರವಾಯ ಮಮ ಸರ್ವಶತ್ರು ಸ್ತಂಭನ ಅಂತ ಕೇಳ್ಕೊಂಡ್ರೆ ಸಾಕು.
ನಿಮಗೆ ಯಾರ್ಯಾರಿದ್ದಾರೆ ಎಲ್ಲರೂ ಇದು ದೂರ ಮಾಡಿಬಿಡುತ್ತೆ. ಅಂಥ ಶತ್ರುಗಳನ್ನೆಲ್ಲ ನಿಮ್ಮ ಸಹವಾಸಕ್ಕೆ ಕೊಡಲ್ಲ, ಇದು ತೊಂದರೆ ಕೊಡೋಕ್ಕೆ ಬಿಡಲ್ಲ, ಅನುಕೂಲ ಮಾಡುತ್ತೆ. ಆ ರೀತಿ ಮಾಡೋಂಥ ಪ್ರಯೋಗ ಇದು. ಇಷ್ಟಿದ್ರೆ ಸಾಕು ನಿಮಗೆ.